ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ಪ್ರೀತಿ ಪಾತ್ರರಾದ ನನ್ನೆಲ್ಲ ಶ್ರೋತೃಗಳೇ, ಇವತ್ತಿನ ನನ್ನ ವಿಷಯ ಮುಸ್ಲಿಮರು ಸಾಮಾನ್ಯವಾಗಿ ಮಾಡುವಂತಹ ಅತಿ ಹೆಚ್ಚು ಮಾಡುವಂತಹ ಪ್ರಾರ್ಥನೆ ಮತ್ತು ಅದರಲ್ಲಿರುವಂತಹ ಮಹಾನ್ ಸಂದೇಶ. ಇದು ಇವತ್ತಿನ ನನ್ನ ವಿಷಯ. ಅತಿ ಹೆಚ್ಚು ಮಾಡುವಂತಹ ಪ್ರಾರ್ಥನೆ ಎಂದು ಹೇಳಿದಾಗ ನಿಮ್ಮಲ್ಲಿ ಒಂದು ರೀತಿಯ ಕುತೂಹಲ ಉಂಟಾಗ್ಬೋದು. ಅಂತಹ ಪ್ರಾರ್ಥನೆ ಯಾವುದು? ಅತಿ ಹೆಚ್ಚು ಮಾಡುವಂತಹ ಪ್ರಾರ್ಥನೆ. ಅದು ಎಲ್ಲರಿಗೂ ಗೊತ್ತಿರುವಂತಹ, ಎಲ್ಲ ಮುಸ್ಲಿಮರು ಕೂಡ ಅತಿ ಹೆಚ್ಚು ಮಾಡುತ್ತಿರುವಂತಹ ಒಂದು ಪ್ರಾರ್ಥನೆ. ಆ ಪ್ರಾರ್ಥನೆ ಪವಿತ್ರ ಕುರ್ಆನ್ನ ಮೊದಲನೇ ಅಧ್ಯಾಯದಲ್ಲಿರುವಂತಹ, ಎಲ್ಲರಿಗೂ ತಿಳಿದಿರುವಂತಹ ಒಂದು ಸಣ್ಣ ಪ್ರಾರ್ಥನೆ. ಅದ್ಯಾವುದು? ಎಹ್ದಿನಸ್ ಸಿರಾತಲ್ ಮುಸ್ತಕೀಮ್. ಓ ಅಲ್ಲಾಹನೇ, ನನಗೆ ಸನ್ಮಾರ್ಗವನ್ನು ದಯಪಾಲಿಸು. ಈ ಪ್ರಾರ್ಥನೆಯನ್ನು ಪವಿತ್ರ ಕುರ್ಆನ್ನ ಮೊದಲ ಅಧ್ಯಾಯದಲ್ಲಿ ಇಡಲಾಗಿದೆ. ಮತ್ತು ಈ ಮೊದಲ ಅಧ್ಯಾಯವನ್ನು ಪ್ರತಿಯೊಂದು ನಮಾಜಿನ ಪ್ರತಿಯೊಂದು ರಕಾತಿನಲ್ಲಿ ಕಡ್ಡಾಯವಾಗಿ ಪಠಿಸಬೇಕು ಎಂದು ಹೇಳಲಾಗಿದೆ. ರಕಾತ್ ಎಂದು ಹೇಳಿದರೆ ಒಬ್ಬ ಶಿರವಾಗಿ ಸಾಷ್ಟಾಂಗವೆರಗಿದರೆ ಒಂದು ರಕಾತ್ ಪೂರ್ತಿಯಾಗುತ್ತದೆ. ಕನಿಷ್ಠ ಅಂತ ಹೇಳಿದರೆ 2 ರಕಾತ್ ಇರುತ್ತದೆ ನಮಾಜಿನಲ್ಲಿ. ಆದ್ದರಿಂದ ದಿನದಲ್ಲಿ 17 ಬಾರಿ ಕಡ್ಡಾಯ ನಮಾಜುಗಳಲ್ಲಿ 17 ರಕಾತ್ ಇದೆ. ಆದ್ದರಿಂದ ಕಡ್ಡಾಯ ನಮಾಜುಗಳಲ್ಲಿ 17 ಬಾರಿ ಅದನ್ನು ಪಠಿಸಲಾಗುತ್ತದೆ. ಅದೇ ರೀತಿಯಲ್ಲಿ ಐಚ್ಛಿಕ ನಮಾಜುಗಳಲ್ಲಿ ಹಲವಾರು ಬಾರಿ ಪಠಿಸಲಾಗುತ್ತದೆ. ರಮಜಾನ್ ತಿಂಗಳಿನಲ್ಲಿ ಮಾಡುವಂತಹ ಹೆಚ್ಚುವರಿ ನಮಾಜ್, ತರಾವಿ ನಮಾಜ್ ಎಂದು ಹೇಳುತ್ತಾರೆ, ರಾತ್ರಿಯ ವೇಳೆಯಲ್ಲಿ ಅದನ್ನು ಮಾಡಲಾಗುತ್ತದೆ. ಅಲ್ಲಿ 20 ರಕಾತ್ಗಳಿವೆ, ಅಂದರೆ 20 ಬಾರಿ ಪಠಿಸಲಾಗುತ್ತದೆ. ಅಂದರೆ ಈ ಒಂದು ವಾಕ್ಯವನ್ನು ಹಲವಾರು ಬಾರಿ, ಅತಿ ಹೆಚ್ಚು ಬಾರಿ ಪ್ರತಿಯೊಬ್ಬರೂ ಪಠಿಸುತ್ತಾರೆ. ಒಂದು ಪ್ರಾರ್ಥನೆ. ಅದು ಯಾವುದು? ಓ ಅಲ್ಲಾಹನೇ, ನನಗೆ ಸನ್ಮಾರ್ಗವನ್ನು ದಯಪಾಲಿಸು. ಮತ್ತು ಪವಿತ್ರ ಕುರ್ಆನ್ನ ಈ ಮೊದಲ ಅಧ್ಯಾಯದಲ್ಲಿ ಇರುವುದು ಈ ಒಂದು ಪ್ರಾರ್ಥನೆ ಮಾತ್ರ. ಪ್ರಾರ್ಥನೆ ಮಾಡುವಾಗ, ದೇವನಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಶಿಷ್ಟಾಚಾರಗಳಿವೆ. ಮೊದಲನೇ ಶಿಷ್ಟಾಚಾರ ಯಾವುದು ಅಂತ ಹೇಳಿದರೆ, ನೇರವಾಗಿ ಪ್ರಾರ್ಥನೆ ಮಾಡುವ ಬದಲು ಅಲ್ಲಾಹನ ಪ್ರಕೀರ್ತನೆ ಮಾಡಬೇಕು, ಅಲ್ಲಾಹನನ್ನು ಸ್ತುತಿಸಬೇಕು. ಆದ್ದರಿಂದ ಈ ಅಧ್ಯಾಯದಲ್ಲಿ ಮೊದಲು ಅಲ್ಲಾಹನ ಸ್ತುತಿ ಇದೆ, ಅನಂತರ ಪ್ರಾರ್ಥನೆ ಇದೆ. ಅನಂತರ ಇರುವುದು ಪ್ರಾರ್ಥನೆಯ ಮತ್ತಷ್ಟು ವಿವರಗಳು. ಉದಾಹರಣೆಗಳಿಗೆ ಆ ಅಧ್ಯಾಯ, ಸಣ್ಣ ಅಧ್ಯಾಯ, ಅದು ಸೂರತುಲ್ ಫಾತಿಹಾ, ಪವಿತ್ರ ಕುರ್ಆನ್ನ ಮೊದಲ ಅಧ್ಯಾಯ. ಅದು ಹೇಗೆ ಆರಂಭ ಆಗ್ತದೆ ಅಂತ ಹೇಳಿದರೆ, ಅಲ್ಹಮ್ದು ಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಾದ ಅಲ್ಲಾಹನಿಗೆ. ಅರ್ರಹ್ಮಾನ್ ರಹೀಮ್, ಅವನು ಅತ್ಯಂತ ದಯಾಮಯ ಮತ್ತು ಅತ್ಯಂತ ಕರುಣಾಶೀಲ. ಮಾಲಿಕಿ ಯೌಮಿದ್ದೀನ್, ಮತ್ತು ಅವನು ನಿರ್ಣಾಯಕ ದಿನದ ಅಧಿಪತಿ. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ನಾವು ನಿನ್ನನ್ನೇ ಆರಾಧಿಸುತ್ತೇವೆ ಮತ್ತು ನಿನ್ನೊಡನೆಯೇ ಸಹಾಯ ಯಾಚಿಸುತ್ತೇವೆ. ಇದೆಲ್ಲವೂ ಕೂಡ ಅಲ್ಲಾಹನ ಸ್ತುತಿ. ಆದ್ದರಿಂದ ಇಷ್ಟೆಲ್ಲ ಅಲ್ಲಾಹನ ಸ್ತುತಿ ಮಾಡಿದ ನಂತರ ಆ ಪ್ರಾರ್ಥನೆ ಬರುತ್ತದೆ. ಅದ್ಯಾವುದು? ಎಹ್ದಿನಸ್ ಸಿರಾತಲ್ ಮುಸ್ತಕೀಮ್. ಓ ಅಲ್ಲಾಹನೇ, ನಮಗೆ ಸನ್ಮಾರ್ಗವನ್ನು ದಯಪಾಲಿಸು. ಆದ್ದರಿಂದ ಎಂತಹ ಸನ್ಮಾರ್ಗ? ಅದರ ವಿವರಣೆ ಮುಂದಿನ ಸೂಕ್ತಗಳಲ್ಲಿದೆ. ಸಿರಾತಲ್ಲದೀನ ಅನ್ಅಮ್ತ ಅಲೈಹಿಮ್, ನೀನು ಅನುಗ್ರಹಿಸಿದವರ ಮಾರ್ಗ. ಗೈರಿಲ್ ಮಗ್ದೂಬಿ ಅಲೈಹಿಮ್, ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗವಲ್ಲ, ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗವಲ್ಲ. ವಲದ್ದಾಲೀನ್, ಮತ್ತು ನಿನ್ನ ಮಾರ್ಗದಿಂದ ತಪ್ಪಿ ನಡೆದವರ ಮಾರ್ಗ ಅಥವಾ ಪಥಭ್ರಷ್ಟತೆಗೆ ಒಳಗಾದವರ ಮಾರ್ಗ ಅಲ್ಲ. ಅದರಿಂದ ಇದೊಂದು ಪ್ರಾರ್ಥನೆ ಇದೆ. ಇದನ್ನು ಇಷ್ಟೆಲ್ಲ ಸಂದರ್ಭದಲ್ಲಿ ನಾವು ಮಾಡುತ್ತೇವೆ ಮತ್ತು ಇದು ಅತಿ ಹೆಚ್ಚು ಮಾಡಲಾಗುವಂತಹ ಪ್ರಾರ್ಥನೆಯಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಒಟ್ಟು 114 ಅಧ್ಯಾಯಗಳಿವೆ. ಇದು ಮೊದಲ ಅಧ್ಯಾಯ, ಅದರಲ್ಲಿರುವಂಥ ಒಂದು ಪ್ರಾರ್ಥನೆ. ಅನಂತರ 113 ಅಧ್ಯಾಯಗಳನ್ನು ಕೊಡಲಾಗಿದೆ. ಆ ಅಧ್ಯಾಯಗಳಲ್ಲೇನಿದೆ? ಯಾವ ಸನ್ಮಾರ್ಗವನ್ನು ನೀವು ಯಾಚಿಸಿದ್ದರೋ ಆ ಸನ್ಮಾರ್ಗವನ್ನು ನಿಮಗಿದೋ ಈ 113 ವಾಕ್ಯಗಳಲ್ಲಿ, 113 ಸೂಕ್ತಗಳಲ್ಲಿ, 113 ಅಧ್ಯಾಯಗಳಲ್ಲಿ ನಿಮಗೆ ಕೊಡಲಾಗಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಒಟ್ಟು 114 ಅಧ್ಯಾಯಗಳ ಪೈಕಿ ಒಂದು ಅಧ್ಯಾಯದಲ್ಲಿರುವುದು ಒಂದು ಪ್ರಾರ್ಥನೆ. ಅನಂತರ 113 ಅಧ್ಯಾಯದಲ್ಲಿರುವುದು ಆ ಪ್ರಾರ್ಥನೆಗೆ ಉತ್ತರ ಅಂತ ಹೇಳಿದರೆ ಸನ್ಮಾರ್ಗ ದರ್ಶನದ ಬೋಧನೆಗಳು. ಈ ವಾಕ್ಯಗಳಲ್ಲಿ ಏನೆಲ್ಲ ಇದೆ? ಉದಾಹರಣೆಗೆ ರಮಜಾನ್ ತಿಂಗಳಿನ ಬಗ್ಗೆ, ರಮಜಾನ್ನ ಹೆಸರಿನೊಂದಿಗೆ ಪವಿತ್ರ ಕುರ್ಆನ್ನಲ್ಲಿರುವುದು ಒಂದೇ ಒಂದು ವಾಕ್ಯ. 2ನೇ ಅಧ್ಯಾಯದ
5ನೇ ವಾಕ್ಯ. ಆದ್ದರಿಂದ ಅದೊಂದು ವಾಕ್ಯ ಮಾತ್ರ ಇದೆ, ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿಲ್ ಕುರ್ಆನ್. ರಮಜಾನ್ ತಿಂಗಳು ಎಂಬುದು ಪವಿತ್ರ ಕುರ್ಆನ್ ಅವತೀರ್ಣವಾದಂತಹ ತಿಂಗಳು. ಅನಂತರ ಆ ವಾಕ್ಯ ಮುಂದುವರಿಯುತ್ತದೆ. ಆದ್ದರಿಂದ ಒಂದೇ ಒಂದು ವಾಕ್ಯ ಇರುವಂಥದ್ದು, ಬೇರೇನೆಲ್ಲ ಇದೆ ಅದರಲ್ಲಿ ಬೇಕಾದಷ್ಟು ವಿಚಾರಗಳಿವೆ. ಆದ್ದರಿಂದ ಅದು ಸನ್ಮಾರ್ಗ ಅಂತ ಹೇಳಿದರೆ ಅದು ಅದರ ಆ ಪದವೇ ಸೂಚಿಸುವಂತೆ ಅದೊಂದು ಮಾರ್ಗ, ಅದೊಂದು ತಾಣ ಅಲ್ಲ, ಹೋಗಿ ಮುಟ್ಟಬೇಕಾದಂತಹ ಉದ್ದಿಷ್ಟ ತಾಣವಲ್ಲ ಅದು. ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್ ಬಟ್ ಇಟ್ ಈಸ್ ಎ ಜರ್ನಿ. ಅದು ನಾವು ನಡೆಯಬೇಕಾದಂತಹ ಹಾದಿ, ಅದು ತಲುಪಬೇಕಾದಂತಹ ತಾಣವಲ್ಲ. ಆದ್ದರಿಂದ ನಾವು ಅಷ್ಟು ಬಾರಿ ಅದನ್ನು ಕೇಳುವುದು ಆ ಕಾರಣಕ್ಕಾಗಿ. ಯಾಕೆಂತ ಹೇಳಿದರೆ ನಾವಿನ್ನೂ ನಡೆಯುತ್ತಲೇ ಇದ್ದೇವೆ. ಬದುಕಿರುವಷ್ಟು ದಿನ ನಮಗೆ ಒಂದು ಜೀವನದ ಬದ್ಧತೆ ಬೇಕಾಗಿದೆ. ಆದ್ದರಿಂದ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸನ್ಮಾರ್ಗವನ್ನು ನನಗೆ ತೋರು ದೇವನೇ. ಯಾವುದೆಲ್ಲ ಜೀವನದ ಹಂತಗಳಿವೆ, ಉದಾಹರಣೆಗೆ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ನಾನೇನು ಮಾಡಬೇಕು, ಪವಿತ್ರ ಕುರ್ಆನ್ನಲ್ಲಿ ಅದರ ಬೋಧನೆಗಳಿವೆ. ಉದಾಹರಣೆಗೆ ಲುಕ್ಮಾನ್ ಹಕೀಮ್ ಎಂಬ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಮಾಡಿದಂತಹ ಉಪದೇಶ ಇದೆ, ಹಲವಾರು ಮಾತುಗಳು ಅದರಲ್ಲಿದೆ. ಆದ್ದರಿಂದ ಯುವಕರು ಅದನ್ನು ನೋಡಬಹುದಾಗಿದೆ. ಯೌವನ ಹೇಗೆ ಕಳೆಯಬೇಕು, ಯೌವನದಲ್ಲಿ ನಾವು ಪಾಲಿಸಬೇಕಾದಂತಹ ವಿಚಾರಗಳೇನು. ಇನ್ನು ವಿವಾಹದ ಸಂದರ್ಭ ಬಂದಾಗ ಯಾರನ್ನು ನೀವು ವಿವಾಹವಾಗಬೇಕು, ಯಾರನ್ನು ವಿವಾಹವಾಗಬಹುದು, ಯಾರನ್ನು ವಿವಾಹವಾಗಬಾರದು, ಇಷ್ಟೆಲ್ಲ ವಿಚಾರಗಳನ್ನು ದೀರ್ಘವಾಗಿ ಹೇಳಲಾಗಿದೆ. ಮತ್ತು ವಿವಾಹ ನಡೆಯಬೇಕಾದರೆ ಅದರಲ್ಲಿ ನೀವು ಪಾಲಿಸಬೇಕಾದಂತಹ ಶಿಷ್ಟಾಚಾರಗಳೇನು ಇತ್ಯಾದಿಗಳನ್ನು ಹೇಳಲಾಗಿದೆ. ಅನಂತರ ವಿವಾಹ ಒಂದು ವೇಳೆ ನಿಮಗೆ ವಿವಾಹ ವಿಚ್ಛೇದನದಲ್ಲಿ ಪರ್ಯವಸಾನವಾದರೆ ಆಗ ನೀವು ಪಾಲಿಸಬೇಕಾದಂತಹ ನ್ಯಾಯ ಯಾವುದು, ಆಗ ನೀವು ವಿವಾಹ ವಿಚ್ಛೇದನವನ್ನು ಕೂಡ ಮಾಡಬೇಕಾದರೆ ಎಂತೆಂತಹ ನಿಯಮಗಳನ್ನು ಪಾಲಿಸಬೇಕು ಇತ್ಯಾದಿಗಳು ಸವಿವರವಾದಂತಹ ವಿವರಣೆಗಳು ಅದರಲ್ಲಿ ಬಂದಿದೆ. ಇನ್ನು ಮರುವಿವಾಹ ಬೇಕಾದರೆ ಅಂತಹ ಸಂದರ್ಭದಲ್ಲಿ ಹೆಣ್ಣಿಗಾಗಲಿ ಗಂಡಾಗಲಿ ಇಬ್ಬರಿಗೂ ಕೂಡ ಇಬ್ಬರಿಗೂ ಕೂಡ ವಿಚ್ಛೇದನ ಪಡೆಯುವ ಅವಕಾಶ ಇದೆ. ಆದ್ದರಿಂದ ಮರುವಿವಾಹದ ಅವಕಾಶವೂ ಕೂಡ ಇದೆ. ಆಗ ನೀವು ಪಾಲಿಸಬೇಕಾದಂತಹ ಶಿಷ್ಟಾಚಾರಗಳೇನು. ಇನ್ನು ಮಕ್ಕಳಾದರೆ ಮಕ್ಕಳೊಂದಿಗೆ ನೀವು ವ್ಯವಹರಿಸಬೇಕಾದಂತಹ ರೀತಿ ಯಾವುದು, ಕುಟುಂಬವಾದರೆ ಕುಟುಂಬದ ಸದಸ್ಯರೊಂದಿಗೆ ವ್ಯವಹರಿಸಬೇಕಾದಂತಹ ರೀತಿ ಯಾವುದು, ದೊಡ್ಡವರೊಂದಿಗೆ ಹಿರಿಯವರೊಂದಿಗೆ ನಡೆಸಿಕೊಳ್ಳಬೇಕಾದಂತಹ ರೀತಿ ಯಾವುದು, ಕಿರಿಯರೊಂದಿಗೆ ನಡೆಸಿಕೊಳ್ಳಬೇಕಾದಂತಹ ರೀತಿ ಯಾವುದು, ತಂದೆ ತಾಯಿಗಳಿಗೆ ಸಲ್ಲಬೇಕಾದಂತಹ ಅತೀವ ಗೌರವ. ಕುರ್ಆನ್ನಲ್ಲಿ ದೇವನ ಸ್ತುತಿಯ ನಂತರ ಪ್ರಸ್ತಾವಿಸಲಾಗಿರುವುದು ತಂದೆ ತಾಯಿಗಳಿಗೆ ಕೊಡಬೇಕಾದಂತಹ ಗೌರವ. ಆದ್ದರಿಂದ ಅತ್ಯಂತ ದೊಡ್ಡ ಗೌರವದ ಸ್ಥಾನವನ್ನು ಅವರಿಗೆ ಕೊಡಲಾಗಿದೆ ಮತ್ತು ಅದನ್ನು ಮತ್ತೆ ಮತ್ತೆ ಉಪದೇಶಿಸಲಾಗಿದೆ. ಅದರ ಪ್ರಾಮುಖ್ಯ ಏನು ಎಂದು ನಮ್ಮ ಸಮಾಜವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಎಲ್ಲ ಸಮಾಜಗಳಲ್ಲಿ, ಅದು ನಮ್ಮ ಸಮಾಜ, ಮತ್ತೊಂದು ಸಮಾಜ, ಪ್ರಗತಿಪರ ಸಮಾಜ ಅಥವಾ ಪ್ರಗತಿಹೀನ ಸಮಾಜ ಎಂದು ವಿಂಗಡಿಸಬೇಕಾಗಿಲ್ಲ. ಎಲ್ಲ ಕಡೆಗಳಲ್ಲಿಯೂ ಕೂಡ ತಂದೆ ತಾಯಿಗಳೊಂದಿಗೆ ಕೆಟ್ಟದ್ದಾಗಿ ವರ್ತಿಸುವಂತಹ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಕುರ್ಆನ್ನಲ್ಲಿ ತಂದೆ ತಾಯಿಗಳೊಂದಿಗೆ ಉತ್ತಮ ವ್ಯವಹಾರ ಮಾಡಿರಿ, ಅದರಲ್ಲೂ ವಿಶೇಷವಾಗಿ ತಾಯಿಯೊಂದಿಗೆ ಅತ್ಯುತ್ತಮ ವ್ಯವಹಾರವನ್ನು ಮಾಡಿರಿ ಎಂದು ಹೇಳಲಾಗಿದೆ. ಅನಂತರ ನೀವು ಉದ್ಯೋಗವನ್ನು ಪಡೆಯುವುದಾದರೆ ಎಂತಹ ಉದ್ಯೋಗವನ್ನು ನೀವು ಪಡೆಯಬಹುದು, ಆರ್ಥಿಕತೆಗಾಗಿ ಎಂತಹ ಸಿಂಧು ಆರ್ಥಿಕ ಮೂಲಗಳನ್ನು ಅನುಸರಿಸಬಹುದು ಮತ್ತು ಯಾವೆಲ್ಲ ಆರ್ಥಿಕ ಮೂಲಗಳು ಅಸಿಂಧು ಮತ್ತು ಯಾವುದು ಹಲಾಲ್, ಯಾವುದು ಹರಾಮ್, ಯಾವುದು ನಿಷಿದ್ಧ ಮತ್ತು ಯಾವುದು ಧರ್ಮಸಮ್ಮತ ಇತ್ಯಾದಿ ಎಲ್ಲ ವಿಷಯಗಳನ್ನು, ಒಂದು ರೀತಿಯ ಪರ್ಯಾಯ ಆರ್ಥಿಕ ವ್ಯವಸ್ಥೆಯನ್ನೇ ಪವಿತ್ರ ಕುರ್ಆನ್ನಲ್ಲಿ ನಮ್ಮ ಮುಂದೆ ಇಡಲಾಗಿದೆ. ಇನ್ನು ವ್ಯಾಪಾರ ಮಾಡುವುದಾದರೆ ವ್ಯಾಪಾರದಲ್ಲಿ ಎಂತಹ ಶಿಷ್ಟಾಚಾರಗಳನ್ನು ಪಾಲಿಸಬೇಕು ಎಂದು, ನೀವು ಇರುವಂತಹ ಸಮಾಜ, ಆ ಸಮಾಜದಲ್ಲಿ ಎಂತಹ ಶಿಷ್ಟಾಚಾರಗಳನ್ನು ಪಾಲಿಸಬೇಕು. ಉದಾಹರಣೆಗೆ ನೀವಿರುವಂತಹ ಸಮಾಜ ಅದು ಒಂದೇ ರೀತಿಯ ವಿಶ್ವಾಸ ಇರಬೇಕಾದಂತಹ ಸಮಾಜ ಆಗಿರಬೇಕಾಗಿಲ್ಲ, ಎಂದೂ ಆಗಿರಲಿಲ್ಲ. ಮನುಷ್ಯ ಸಮಾಜದಲ್ಲಿ ಎಂದೂ ಒಂದೇ ರೀತಿಯ ವಿಶ್ವಾಸ ಇರಲಿಲ್ಲ ಮತ್ತು ನಿರ್ಣಾಯಕ ದಿನದ ತನಕವೂ ಕೂಡ, ಈ ಲೋಕಾಂತ್ಯ ದಿನದ ತನಕವೂ ಕೂಡ ಒಂದೇ ರೀತಿಯ ವಿಶ್ವಾಸದಲ್ಲಿ ಬದುಕುವಂತಹ ಸಮಾಜವನ್ನು ಕಾಣಲಿಕ್ಕೆ ಯಾವುದಾದ್ರೂ ಒಂದು ಪಾಕೆಟ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಸಮಾಜ ಇರ್ಬೋದು. ಆದರೆ ವಿಶ್ವದಲ್ಲಿ ನಾವು ನೋಡುವುದಾದರೆ ಎಲ್ಲರೂ ಒಂದೇ ರೀತಿಯ ವಿಶ್ವಾಸ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಪವಿತ್ರ ಕುರ್ಆನ್ ಹೇಳುತ್ತದೆ, ವಲೌ ಶಾಅ ರಬ್ಬುಕ ಲಆಮನ ಮನ್ ಫಿಲ್ ಅರ್ದಿ ಕುಲ್ಲುಹುಂ ಜಮೀಆ. ಒಂದು ವೇಳೆ ಅಲ್ಲಾಹನು ಬಯಸಿದ್ದರೆ ಎಲ್ಲರ ವಿಶ್ವಾಸವೂ ಕೂಡ ಸತ್ಯ ವಿಶ್ವಾಸ ಆಗಿರಲಿಕ್ಕೆ ಸಾಧ್ಯ ಇತ್ತು. ಲೋಕದಲ್ಲಿ ದೇವರನ್ನು ನಂಬುವವರು ಇದ್ದಾರೆ, ಕಪಟ ದೇವರುಗಳನ್ನು ಮತ್ತು ದೇವಾಂಶ ಸಂಭೂತರು ಎಂದು ಹೇಳುವಕೊಳ್ಳುವಂತಹ ಕಪಟ ವ್ಯಕ್ತಿಗಳನ್ನು ನಂಬುವವರು ಕೂಡ ಇದ್ದಾರೆ. ಇದೆಲ್ಲರೂ ಕೂಡ ಅವರವರ ವಿಶ್ವಾಸ. ಆದ್ದರಿಂದ ಶ್ರದ್ಧೆ ಇರುವವರು ಕೂಡ ಇದ್ದಾರೆ, ಅಂಧಶ್ರದ್ಧೆ ಇರುವವರು ಕೂಡ ಇದ್ದಾರೆ, ನಂಬಿಕೆ ಇರುವವರು ಕೂಡ ಇದ್ದಾರೆ, ಮೂಢನಂಬಿಕೆಗಳು ಇರುವವರು ಕೂಡ ಇದ್ದಾರೆ. ಆದರೆ
ಅವರೆಲ್ಲರೊಂದಿಗೆ ನೀವು ಸೌಹಾರ್ದದಿಂದ ಬದುಕಿ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ವಲಾ ತಸುಬ್ಬುಲ್ಲದೀನ ಯದ್ಊನ ಮಿನ್ ದೂನಿಲ್ಲಾಹ್, ದೇವನ ಹೊರತು ಅವರು ಯಾವ ದೇವರುಗಳನ್ನು ಕರೆದು ಪ್ರಾರ್ಥಿಸುತ್ತಾರೋ, ಅವರಾರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದರ ಬಗ್ಗೆ ನೀವು ಕಟಕಿ ಆಡದಿರಿ, ಅದರ ಬಗ್ಗೆ ನೀವು ಕೆಟ್ಟದ್ದಾಗಿ ಮಾತನಾಡದಿರಿ ಎಂದು ಹೇಳಲಾಗಿದೆ. ಯಾಕೆಂತ ಹೇಳಿದರೆ ಸಮಾಜದಲ್ಲಿ ಸೌಹಾರ್ದ ಬಹಳ ಮುಖ್ಯ. ಹೀಗೆ ಹಲವು ಬೋಧನೆಗಳನ್ನು ಕೊಡಲಾಗಿದೆ. ಮನುಷ್ಯ ಇನ್ನು ವೃದ್ಧಾಪ್ಯಕ್ಕೆ ತಲುಪಿದರೆ ಅವನು ಪಾಲಿಸಬೇಕಾದಂತಹ ಶಿಷ್ಟಾಚಾರಗಳೇನು, ಇನ್ನು ಆರ್ಥಿಕ ವ್ಯವಸ್ಥೆ ಇದ್ದರೆ ಆ ಆರ್ಥಿಕ ವ್ಯವಸ್ಥೆ ಯಾವ ಬುನಾದಿಗಳಲ್ಲಾಗಿರಬೇಕು, ಸಮಾಜ ಯಾವ ಬುನಾದಿಗಳಲ್ಲಾಗಿರಬೇಕು, ಇನ್ನು ರಾಜ್ಯಭಾರ ನಿಮ್ಮ ನಿಯಂತ್ರಣಕ್ಕೆ ಬಂದರೆ ಆ ರಾಜ್ಯಭಾರ ಹೇಗಿರಬೇಕು, ಶಾಂತಿ ಹೇಗೆ ನಡೆಯಬೇಕು, ಯುದ್ಧಗಳು ಹೇಗೆ ನಡೆಯಬೇಕು, ಎಲ್ಲ ವಿವರಗಳು ಪವಿತ್ರ ಕುರ್ಆನ್ನಲ್ಲಿದೆ. ಪವಿತ್ರ ಕುರ್ಆನ್ನಲ್ಲಿರುವಂತಹ ಅತ್ಯಂತ ದೊಡ್ಡ ಸೂಕ್ತ ಯಾವುದು ಅಂತ ಹೇಳಿದರೆ, ನೀವು ಸಾಲ ತೆಗೆದುಕೊಳ್ಳುವಾಗ, ಲೇವಾದೇವಿ ಮಾಡುವಾಗ ಮತ್ತು ಆರ್ಥಿಕ ವ್ಯವಹಾರಗಳನ್ನು ಮಾಡುವಾಗ ಹೇಗೆ ಮಾಡಬೇಕು ಎಂದು ಹೇಳುವಂತಹ ಸೂಕ್ತ. ಅದು ಅತ್ಯಂತ ದೊಡ್ಡ ಸೂಕ್ತವಾಗಿದೆ. ಆರಾಧನೆ ಹೇಗೆ ಮಾಡಬೇಕು ಎಂಬ ಸೂಕ್ತ ದೊಡ್ಡ ಸೂಕ್ತ ಅಲ್ಲ. ಯಾಕೆಂತ ಹೇಳಿದರೆ ಅದು ಕೂಡ, ಎರಡೂ ಕೂಡ ಬಹಳ ಮುಖ್ಯ. ಆದ್ದರಿಂದ ಯಾಕೆಂತ ಹೇಳಿದರೆ ನೀವು ಸಾಲ ಪಡೆಯುವುದಾದರೆ ಬರೆದಿಟ್ಟುಕೊಳ್ಳಿ, ಅದಕ್ಕೊಂದು ಸಾಕ್ಷಿಯೂ ಕೂಡ ಇರಲಿ. ಯಾಕೆಂತ ಹೇಳಿದರೆ ಸಾಲ ಕೊಟ್ಟ ವ್ಯಕ್ತಿ ನಾಳೆ ಸಾಯಬಹುದು, ಅಥವಾ ಸಾಲ ಪಡೆದ ವ್ಯಕ್ತಿ ನಾಳೆ ಸಾಯಬಹುದು. ಸತ್ತರೆ ಅವನ ಉತ್ತರಾಧಿಕಾರಿಗಳು, ಅವನ ವಾರಿಸುದಾರರು ಯಾವ ಹಕ್ಕಿನಿಂದಲೂ ಕೂಡ ವಂಚಿತರಾಗಬಾರದು. ಅದೇ ರೀತಿಯಲ್ಲಿ ಅದಕ್ಕೊಂದು ಸಾಕ್ಷಿಯನ್ನು ಕೂಡ ನೀವು ಗೊತ್ತು ಮಾಡಿಕೊಳ್ಳಿರಿ. ಹೀಗೆ ಹಲವಾರು ಬೋಧನೆಗಳು ಪವಿತ್ರ ಕುರ್ಆನ್ನಲ್ಲಿದೆ. ಆದ್ದರಿಂದ ಈ ಒಂದು ಪ್ರಾರ್ಥನೆಗೆ ಪ್ರತಿಯಾಗಿ ಈ ಎಲ್ಲವನ್ನೂ ಕೂಡ ನೀಡಲಾಗಿದೆ. ಇದೊಂದು ರೀತಿಯ ಪ್ರಾಜೆಕ್ಟ್ ಇದ್ದ ಹಾಗೆ. ದೊಡ್ಡ ಪ್ರಾಜೆಕ್ಟ್ಗಳನ್ನು ನೀವು ಕಾಣ್ಬೋದು. ಯಾವುದೇ ನಗರಗಳಿಗೆ ಹೋದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇರ್ತದೆ. ಅಲ್ಲಿ ಪ್ರಾಜೆಕ್ಟ್ ರಿಕ್ವಿಸಿಟ್ಸ್ ಆ್ಯಂಡ್ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಅಂತ ಕೊಡ್ತಾರೆ. ದೊಡ್ಡ ಪ್ರಾಜೆಕ್ಟ್ನಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಆ ಸಾವಿರಾರು ಜನಗಳ ಅವರ ಮ್ಯಾನೇಜರ್ಗಳು ಪ್ರಾಜೆಕ್ಟ್ ಗೈಡ್ಲೈನ್ಸ್, ಈ ಪ್ರಾಜೆಕ್ಟ್ ಹೇಗೆ ಮಾಡಬೇಕು ಅಂತ ಹೇಳಿ ಅದನ್ನು, ಆ ಗೈಡ್ಲೈನನ್ನು ಮುಂದಿಟ್ಟುಕೊಳ್ತಾರೆ. ಮತ್ತು ಹಾಗೆ ಮುಂದಿಟ್ಟುಕೊಂಡ ನಂತರ ಅವರು ಆ ಪ್ರಾಜೆಕ್ಟ್ ಮುಗಿಯುವಾಗ ಅಲ್ಲಿಗೆ ಮುಗಿಯುವುದಿಲ್ಲ. ಅಲ್ಲಿ ಒಂದು ಪರಿಶೀಲನೆ ಅಂತ ಇರ್ತದೆ. ಆ ಪರಿಶೀಲನೆಯಲ್ಲಿ ಎಲ್ಲವೂ ಸರಿಯಾಗಿದ್ದರೆ ಆನಂತರ ನಿಮ್ಮ ಹಣವನ್ನು ಸಂದಾಯ ಮಾಡಲಾಗ್ತದೆ. ಈ ಜೀವನವೂ ಕೂಡ ಹಾಗೆ. ಜೀವನ ಒಂದು ಪ್ರಾಜೆಕ್ಟ್ ಇದ್ದ ಹಾಗೆ. ಮರಣದ ತನಕ ಇರುವಂತಹ ಪ್ರಾಜೆಕ್ಟ್. ಹಂತ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ನಿರೀಕ್ಷೆಗಳು ನಿಮ್ಮಿಂದ ಇದೆ. ಬೇರೆ ಬೇರೆ ರೀತಿಯ ಜವಾಬ್ದಾರಿಕೆಗಳು ಇವೆ, ಬೇರೆ ಬೇರೆ ರೀತಿಯ ಬದ್ಧತೆಗಳು ಇವೆ. ನಿಮ್ಮ ಬದ್ಧತೆಗಳು, ಕರ್ತವ್ಯಗಳು, ಸಮಸ್ಯೆಗಳು ಮತ್ತು ನಿಮ್ಮ ಹಲವಾರು ರೀತಿಯ ಬೇಕು ಬೇಡಗಳು ಅದು ಜೀವನದ ಕೊನೆಯವರೆಗೆ ಮುಗಿಯುವುದಿಲ್ಲ. ಅಲ್ಲಿಗೆ ಪ್ರಾಜೆಕ್ಟ್ ಮುಗಿಯುತ್ತದೆ. ಮುಗಿದ ನಂತರ ಮತ್ತೆ ಯಾವ ಲೋಕದ ಪ್ರಾಜೆಕ್ಟ್ನಲ್ಲಿ ಪರಿಶೀಲನೆ ಇದೆಯೋ ಅದೇ ರೀತಿಯ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯಾದರೆ ಮತ್ತೆ ನಿಮಗೆ ನಿಮ್ಮ ಪೇಮೆಂಟ್, ನಿಮ್ಮ ಎಲ್ಲ ರೀತಿಯ ಪುಣ್ಯ ಅದನ್ನು ಕೊಡಲಾಗುತ್ತೆ. ನೀವು ಸ್ವರ್ಗವನ್ನು ಬಯಸುತ್ತೀರಿ. ಆದ್ದರಿಂದಲೇ ಇದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆಗಿರುವುದರಿಂದ ಜೀವನದ ಎಲ್ಲ ಹಂತಗಳಲ್ಲಿಯೂ ಕೂಡ ಇದರಂತೆ ನಡೆಯಬೇಕಾಗಿರುವುದರಿಂದ ನಾವು ಪ್ರಾರ್ಥನೆ ಮಾಡುವುದು, ಓ ಅಲ್ಲಾಹನೇ ನಮಗೆ ಸನ್ಮಾರ್ಗವನ್ನು ದಯಪಾಲಿಸು. ಹಂತ ಹಂತಗಳಲ್ಲಿ, ಎಲ್ಲ ಹಂತಗಳಲ್ಲಿ, ಮರಣದವರೆಗೂ ಕೂಡ. ಆದ್ದರಿಂದ ನಾವು ಉರ್ದು ಭಾಷೆಯಲ್ಲಿ ಎರಡು ಪದ ಇದೆ. ಒಂದು ಕುರ್ಆನ್ ಕೂ ಸುನ್ನಾ, ಕುರ್ಆನನ್ನು ಕೇಳುವುದು. ಮತ್ತೊಂದು ಕುರ್ಆನ್ ಕೀ ಸುನ್ನಾ, ಕುರ್ಆನ್ನ ಆದೇಶಗಳನ್ನು ಕೇಳುವುದು. ನಾವು ಕುರ್ಆನನ್ನು ಕೇಳುವ ಕೆಲಸ ಮಾಡ್ತೇವೆ, ರಂಜಾನ್ನಲ್ಲಿ ಹೆಚ್ಚು ಮಾಡ್ತೇವೆ, ಬಹಳ ಕೇಳ್ತೇವೆ. ಆದರೆ ಕುರ್ಆನ್ನ ಆದೇಶಗಳಿದೆಯಲ್ಲ, ಅದನ್ನು ಕೇಳುವುದರಲ್ಲಿ ನಮ್ಮಲ್ಲಿ ಬಹಳಷ್ಟು ಲೋಪಗಳಾಗ್ತದೆ. ಆದ್ದರಿಂದ ಈ ಪ್ರಾರ್ಥನೆಯ ಉತ್ತರ ಯಾವುದು ಅಂತ ಹೇಳಿದರೆ ಕುರ್ಆನ್ನ ಆದೇಶಗಳನ್ನು ಕೇಳುವುದು. ಕೇವಲ ಕೇಳುವುದು ಮಾತ್ರ ಅಲ್ಲ, ಪಾಲಿಸುವುದು, ಪರಿಪಾಲಿಸುತ್ತಿರುವುದು, ನಿರಂತರವಾಗಿ ಪರಿಪಾಲಿಸುತ್ತಿರುವುದು, ಆ ಬಗ್ಗೆ ಎಚ್ಚರ ವಹಿಸುವುದು. ಅದಕ್ಕಾಗಿ ರಮದಾನ್ ತಿಂಗಳು ಬಂದಿದೆ. ಆದ್ದರಿಂದಲೇ ಇದು ಪವಿತ್ರ ಕುರ್ಆನಿನ ತಿಂಗಳು. ಇದನ್ನು ಇದರ ಸರಿಯಾದ ಸ್ಫೂರ್ತಿಯೊಂದಿಗೆ ಪಾಲಿಸುವಂತಹ, ಆಚರಿಸುವಂತಹ, ಅದರಿಂದ ಪ್ರಯೋಜನ ಪಡುವಂತಹ ಸೌಭಾಗ್ಯವನ್ನು ನಮಗೆಲ್ಲರಿಗೂ ದೇವನು ಕರುಣಿಸಲಿ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.